क्षणबुद्धिमनस्वात्मदारापत्यधनादयः यत्सम्पर्कात् प्रिया आसं ततः कोऽन्वपरप्रियः। यज्ञपत्न्यवूचुः मैवं विभोहति भवान् गदितुं दृशंसम् सत्यं कुरुष्व निगमं तव पादमूलम्। प्राप्ता वयं तुलसीदामपदावसृष्टम् केशैर्निवोढुमतिलङ्घ्य समस्तबन्धू। गृह्णन्ति नो न पतयः पितरौ सुता वा न भ्रातृबन्धुसुहृदः कुत एव चान्ये। तस्मात् प्रसीद पदयोः पतितात्मनां नो नान्या भवेद् गतिः अरिन्दम तद्विधेहि। श्रीभगवानुवाच पतयो नाभ्यसूरेयन् नित्यं भ्रातृसुतादयः पतयो नाभ्यसूयेरन् नित्यं भ्रातृसुतादयः। लोकाश्चयो मनोपेता देवा अप्यनुमन्वते लोकाश्चयो मनोपेता देवा अप्यनुमन्वते। न प्रीयतेऽनुरागाय ह्यङ्गसङ्गो नृणामिह तन्मयो मयि युञ्जान अचिरान् मामवाप्स्यथ। तन्मयो मयि युञ्जान अचिरान् माम् अवाप्स्यथ। धिग्जन्मनस्तु धिग्बुद्धिं धिग्वृत्तं धिग्बहुज्ञतां धिक्कुलं धिक्क्रियादाक्ष्यं विमुखाये त्वधोक्षजे। स एष भगवान् साक्षात् विष्णुयोगेश्वरः स एष भगवान् साक्षात् विष्णुर्योगेश्वरेश्वरः। जातो भुवीति शृण्वान ये विमूढान विद्महे जातो भुवीति शृण्वान ये विमूढान विद्महे। ಪುಟ್ಟ ಹುಡುಗ ಪುಟ್ಟ ಕರುಗಳನ್ನು ಕಟ್ಟಿಕೊಂಡು ಮೇಯಿಸ್ಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ದ. ದೊಡ್ಡವರೆಲ್ಲ ದೊಡ್ಡ ದೊಡ್ಡವುಗಳನ್ನು ಕರ್ಕೊಂಡು ಹೋಗ್ತಿದ್ರು. ಅದು ಒಂದು ದಿಕ್ಕಿಗೆ, ಇದು ಒಂದು ದಿಕ್ಕಿಗೆ. ಈ ಮನೆಯಲ್ಲಿ ಮಕ್ಕಳಿಗೆ ಹೋಗುವಾಗ ತಾಯಿಯರು ಪೊಟ್ಟಣವನ್ನು ಕಟ್ಟಿಕೊಡುವವರು, ಮಧ್ಯಾಹ್ನಕ್ಕೇನಾದರೂ ಬೇಕಲ್ವಾ ಅಂತ. ಈ ಪುಟ್ಟ ಹುಡುಗರು ಅಕ್ಕಪಕ್ಕದವರ ಪೊಟ್ಟಣದಲ್ಲಿ ಏನಿದೆ ಅಂತ ಹುಡುಕುವ ನೆಪದಲ್ಲೇ ಅರ್ಧ ತಿಂದು ಖಾಲಿ ಮಾಡಿ ಮಧ್ಯಾಹ್ನದ ನೆತ್ತಿಗೆ ನೇಸರ ಹತ್ತುವ ಹೊತ್ತಿಗೆ ಕೈಯಲ್ಲಿ ಏನೂ ಇಲ್ಲ, ಪೊಟ್ಟಣ ಖಾಲಿಯಾಗಿದೆ. ಅಲ್ಲೇ ಒಂದು ಸಣ್ಣ ಬೆಟ್ಟವೂ ಬಂತು. ಹತ್ತಿಕೊಂಡು ಹೋದರು, ಏನಾದರೂ ಮೇಲ್ಗಡೆ ಸ್ವಲ್ಪ ಸಿಗಬಹುದು ಅಂತ. ಆದರೆ ಬೆಟ್ಟ ಮೇಲೆ ಹತ್ತಿದ ಹಾಗೆ ಮರಗಳು ಇಲ್ಲ, ಏನೂ ಇಲ್ಲ, ನದಿಯೂ ಇಲ್ಲ, ನೀರೂ ಇಲ್ಲ, ಹಸಿರು ಇಲ್ಲ, ಏನೂ ಇಲ್ಲ ಅನ್ನುವ ಸ್ಥಿತಿ ಬಂತು. ಸೂರ್ಯ ಇನ್ನೂ ಕಾದ, ಇವರನ್ನು ಕಾಯಿಸಿದ. ನೆತ್ತಿ ಹತ್ತಿದ ಆ ಹೊತ್ತಿಗೆ ಕಣ್ಣು ಮಂಜಾಯಿತು, ಬಾಯಿ ಕಹಿಯಾಯಿತು, ಕಾಲು ನೋಯಿಸಲಿಕ್ಕೆ ಶುರುವಾಯಿತು, ಹಸಿವಾಯಿತು ಅಂತಂದಾಗ ಉಳಿದ ಎಲ್ಲ ಯೋಚನೆಗಳು, ಎಲ್ಲ ಥರದ ಸಮಸ್ಯೆಗಳು ಉದ್ಭವಿಸ್ತಾ ಹೋಯಿತು. ಹುಡುಗರು ಒಂದು ಧೈರ್ಯ, ಕೃಷ್ಣ ಜೊತೆಗಿದ್ದಾನೆ, ಕೃಷ್ಣ ನಡಿಲಿಕ್ಕಾಗ್ತಿಲ್ಲ,
ಹೆಜ್ಜೆ ಇಡ್ಲಿಕ್ಕಾಗ್ತಿಲ್ಲ, ಮೇಲೆ ಹೋಗ್ಲಿಕ್ಕಾಗ್ತಿಲ್ಲ. ಆ ಕರುಗಳ ಕಂಗಳಿ ನೋಡಿದರೆ ಅವುಗಳು ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾವೆ. ಅವುಗಳ ಹೆಸರಲ್ಲಿ ನಾವು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಅವುಗಳಿಗೂ ಹಸಿವಾಗಿದೆ, ಅವುಗಳಿಗೂ ಮೇವು ಬೇಕಿದೆ, ನಾವು ಕೂಡ ಹಸಿದಿದ್ದೇವೆ, ಏನಾದರೂ ವ್ಯವಸ್ಥೆ ಆಗಬೇಕು. ಇನ್ನು ಸ್ವಲ್ಪ ಹತ್ತಲಿಕ್ಕೆ ಬಾಕಿ ಇತ್ತು. ಕೃಷ್ಣ ಹೇಳಿದ, ಇಲ್ಲೇ ಇರಿ, ಮೇಲೆ ಹೋಗಿ ನೋಡಿ ಬರ್ತೇನೆ ಅಂತ ಒಂದು ಹಂತದಲ್ಲಿ ಆ ಬೆಟ್ಟದ ತುದಿಯನ್ನೇರಿ ಎಲ್ಲ ದಿಕ್ಕುಗಳನ್ನು ಕಣ್ಣಾಡಿಸಿದಾಗ ದೂರದಲ್ಲಿ ಒಂದಿಷ್ಟು ಹೊಗೆ ಆಡ್ತಾ ಇರುವುದು ಕಾಣಿಸಿತು. ಹೊಗೆ ಇದ್ದಲ್ಲಿ ಬೆಂಕಿ ಇದೆ ಗೊತ್ತಾಯಿತು. ತಕ್ಷಣವೇ ಹುಡುಗರನ್ನು ಮೇಲೆ ಬರಲಿಕ್ಕೆ ಹೇಳ್ದ. ಹುಡುಗರು ಖುಷಿಯಾಯಿತು, ಓ ಕೃಷ್ಣ ಕರೀತಾ ಇದ್ದಾನೆ ಅಂದರೆ ಪರಿಹಾರ ಸಿಕ್ಕಿಬಿಟ್ಟಿತು ಅಂತ. ತಕ್ಷಣವೇ ಮೇಲೆ ಬಂದಾಗ ಈ ಕರುಗಳನ್ನೆಲ್ಲ ನಾನೇ ನೋಡ್ಕೊಳ್ತೇನೆ, ನೀವು ಅಲ್ಲಿ ಕೆಳಭಾಗದಲ್ಲಿ ಆ ಹೊಗೆ ಇರುವ ಜಾಗಕ್ಕೆ ಹೋಗಿ, ಖಂಡಿತ ಅಲ್ಲೊಂದು ಯಜ್ಞ ನಡೀತಾ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟ ಅಡುಗೆಯೂ ನಡೀತಾ ಇರುತ್ತೆ, ಹೋಗಿ ಆಹಾರವನ್ನು ನನ್ನ ಹೆಸರು ಹೇಳಿ ತಗೊಂಡು ಬನ್ನಿ ಅಂತ. ಹುಡುಗರಿಗೆ ಅಲ್ಲಿಯ ತನಕ ಕಾಲು ನೋವಿದ್ದೆಲ್ಲ ಮರ್ತೋಯ್ತು. ಯಾಕೆಂದರೆ ಪರಿಹಾರ ಸಿಕ್ಕಿತು ಅನ್ನುವ ಆ ಹುಮ್ಮಸ್ಸಿನಲ್ಲಿ ದಡಬಡನೆ ಓಡಿದರು. ಓಡಿದ ವೇಗ ಎಷ್ಟಿತ್ತು ಅಂದರೆ ಇನ್ನು ಹೋಗಿ ಕುಂಡಕ್ಕೆ ಪೂರ್ಣಾಹುತಿ ಇವರೇ ಬೀಳಬೇಕು ಅನ್ನುವಷ್ಟು ವೇಗವಾಗಿ ಓಡಿದ್ದಾರೆ. ಓಡಿ ಅವರ ಸಿಟ್ಟಿನ ಮೋರೆ ಬೆಂಕಿಯ ಮುಂದೆ ಮತ್ತೊಂದು ಬೆಂಕಿ ಕೂತ ಹಾಗಿನ ಸ್ಥಿತಿಯನ್ನು ಕಂಡು ಗಾಬರಿಯಿಂದ ಅಲ್ಲೇ ನಿಂತಿದ್ದಾರೆ ಬಾಗಿಲಿನ ಹೆಬ್ಬಾಗಿಲಿನ ಅರಗೀಲಿನ ಪಕ್ಕದಲ್ಲಿ. ಹುಡುಗರು ಹೇಗಿರ್ತಾರೆ, ಹಸು ಕಾಯುವಂತಹ ಮಕ್ಕಳು. ನಮ್ಮಲ್ಲಿ ಬಾಂಪೆಲ್ ಅಂತ ಹೇಳ್ತಾರೆ ತುಳುವಲ್ಲಿ. ಎಲ್ಲ ಸಿಂಬಳ ಎಲ್ಲ ಒಣಗಿ ಹಾಗೆ ಮೈಗೆ ಅಂಟಿಕೊಂಡಿದೆ, ತಲೆ ಕೂದಲು ಎಣ್ಣೆ ಕಟ್ಟಿದೆ, ಮೈ ಎಲ್ಲ ಕೊಳೆಯಾಗಿದೆ. ಅವು ನೋಡಿದ ತಕ್ಷಣ ಸಿಟ್ಟು ಬರಬೇಕು ಅವರಿಗೆ. ಹಾಗೆ ಇವರನ್ನು ಕಂಡ ತಕ್ಷಣ ಸಿಟ್ಟು ಬಂತು. ಏನು ಯಜ್ಞ ನಡೆಯುವ ಜಾಗದಲ್ಲಿ ಇದ್ದಕ್ಕಿದ್ದಂತೆ ಹಾಗೆಲ್ಲ ಗೂಳಿಗಳಂತೆ ಪ್ರವೇಶ ಮಾಡ್ತೀರಿ, ಏನು ಬೇಕು ನಿಮಗೆ? ಅಲ್ಲ ಎಲ್ಲ ಅವರಿಗೆ ಏನು ಹೇಳಬೇಕೆಲ್ಲ ಮರ್ತೋಯ್ತು. ಹೇಗೇಗೋ ಎಲ್ಲ ಒದರಿದ್ರು ತಮ್ಮ ತಲೆಯಲ್ಲಿ ಇದ್ದಿದ್ದನ್ನು. ಹಸಿವಾಗ್ತಾ ಇದೆ, ಕೃಷ್ಣ ಬಂದಿದ್ದಾನೆ, ಏನಾದರೂ ಬೇಕಂತೆ. ಈ ಕೃಷ್ಣ ತಾನು ಕೆಡುದಲ್ಲದೆ ಕೋತಿ ವನವನ್ನೆಲ್ಲ ಕೆಡಿಸ್ತು ಅಂತ ಅನ್ನೋ ಹಾಗೆ ನಿಮ್ಮನ್ನೆಲ್ಲ ತಲೆ ಕೆಡಿಸಿ ಇಲ್ಲಿ ಕಳಿಸಿದ್ದಾನ, ಹೊಟ್ಟೋಗಿ ಅಂತ ಬೈದರು. ಇನ್ನೂ ಜೋರು ಬೈದರು. ಮತ್ತೆ ಬೆಟ್ಟವನ್ನು ಹತ್ತುವ ಪ್ರಯಾಸ. ಕೃಷ್ಣ ಅರ್ಧ ಬಂದು ಇಳಿದಿದ್ದ, ಇವರೇನೋ ಮಾಡ್ತಾರೆ ಅಂತ ನೋಡಿದ. ಇವರ ಮೇಲೆ ಹತ್ತಲಿಕ್ಕಾಗದೇ ಇರುವ ಮುಖ ಬಾಡಿದ ಸ್ಥಿತಿಯನ್ನು ಕಂಡೊಡನೆ ತಾನೇ ಪೂರ್ತಿ ಕೆಳಗಿಳಿದು ಬಂದು ಏನಾಯಿತು ಕೇಳ್ದ. ಇಲ್ಲ, ಬೈದು ಕಳಿಸಿದ್ರು. ಹೌದಾ, ಯಾಕೆ ಬೈದರು? ನನ್ನ ಹೆಸರು ಹೇಳಿಲ್ವ? ಅಲ್ಲ, ನಿನ್ನ ಹೆಸರು ಹೇಳಿದ್ದಕ್ಕೆ 2 ಬೈದರು. ಎಲ್ಲಿ ಯಾರ ಹತ್ರ ಹೋಗಿ ಕೇಳಿದ್ರಿ? ಅಲ್ಲ, ಅಲ್ಲಿ ಋಷಿಗಳು ಕೂತಿದ್ರು ಬೆಂಕಿಯ ಮುಂದೆ, ಪೂರ್ಣಾಹುತಿ ಆಗಬೇಕಂತೆ, ಇನ್ನೇನೋ ಎಲ್ಲ ಕಾರ್ಯಕ್ರಮ ಮುಗಿಯದೆ ಹಾಗೆಲ್ಲ ಮಧ್ಯದಲ್ಲಿ ಬಂದು ಕೇಳಬಾರ್ದು ಅಂತ ಬೈದು ಕಳಿಸಿದ್ರು. ಹೌದಾ? ಅಯ್ಯೋ ಪೆದ್ದುಗಳೇ, ಕರುಳಿನ ವೇದನೆ ಏನು ಅಂತ ಕರುಳ ಬಳ್ಳಿಗೆ ಗೊತ್ತಾಗುತ್ತೆ ಹೊರತು ನೀವು ಅಲ್ಲಿ ಹೋಗಿ ಬೆಂಕಿಯ ಮುಂದೆ ಕೂತವ್ರ ಹತ್ರ ಕೇಳಿದರೆ ಅವ್ರು ಬೆಂಕಿಯೇ ಉಗುಳ್ತಾರೆ. ಅವ್ರ ಹತ್ರ ಏನು ಹೋಗಿ ಕೇಳಿದ್ರಿ? ಹಿಂಭಾಗದ ಅಡಿಗೆ ಶಾಲೆ ಹತ್ರ ಹೋಗಿ ಹೆಣ್ಮಕ್ಳಿಗೆ ನಿಮ್ಮ ನಿವೇದನೆ ಕೂಡಲೇ ಅರ್ಥ ಆಗುತ್ತೆ ಅಂತ. ಒಂದು ಕ್ಷಣ ಹೆಜ್ಜೆ ಇಟ್ಟವ್ರು ಮತ್ತೆ ಮರಳಿ ನೋಡಿದ್ರು. ಏನು? ಅಲ್ಲ, ಅವರು ಇವರಿಗಿಂತ ಜಾಸ್ತಿ ಬೈದ್ರು, ಯಾಕೆಂದ್ರೆ ಅವ್ರ ಕೈಯಲ್ಲಿ ಸಟಗ ಸೌಟು ಕೊಳ್ಳಿ ಎಲ್ಲ ಇರುತ್ತೆ. ಆದರೆ ಅವರು ನಿನ್ನ ಹೆಸರು ಹೇಳಿದ್ದಕ್ಕೆ ಮತ್ತೆ ಬೈದ್ರಿ. ಕೃಷ್ಣ ಹೇಳಿದ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ಇದೆ ಕೃಷ್ಣ, ಹಾಗಿದ್ರೆ ಹೋಗಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹಿಂಭಾಗಕ್ಕೆ ಹೋದರು. ಎಲ್ಲ ಪಾತ್ರೆ ಹಿಡ್ಕೊಂಡು ದಡಬಡ ಅಂತ ಅಡಿಗೆಯ ಕೆಲಸದಲ್ಲಿ ಸೆರಗನ್ನು ಸೊಂಟಕ್ಕೆ ಕಟ್ಟಿಕೊಂಡು ಓಡಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಆದರೂ ಒಂಚೂರು ಧೈರ್ಯ ಬರಲಿಲ್ಲ. ಕಾಣಿಸಿಕೊಳ್ಳದೆ ಮರದ ಎಡೆಗಳಲ್ಲಿ ಅಡಗಿ ಕೂತವರಂತೆ ಕೃಷ್ಣ ಬಂದಿದ್ದಾನೆ ಅಂತ ಜೋರಾಗಿ ಕಿರಿಚಿದ್ರು. ಕೃಷ್ಣ ಬಂದಿದ್ದಾನೆ ಅನ್ನುವ ವಾಕ್ಯ ಪೂರ್ತಿ ಆಗಲಿಲ್ಲ, ಅಲ್ಲಿ ಶಬ್ದ ಜೋರಾಯಿತು. ಎಲ್ಲೆಲ್ಲಿ ಯಾವ್ಯಾವ ಸ್ಥಿತಿಯಲ್ಲಿ ಏನೇನು ಪಾತ್ರೆ ಹಿಡ್ಕೊಂಡಿದ್ರು ಎಲ್ಲ ದಡಬಡ ಅಂತ ಕೆಳಕ್ಕೆ ಬಿಟ್ಟು ಹೆಬ್ಬಾಗಿಲಿನ ಹಿಂಬಾಗಿಲಿನ ಹತ್ರ ಓಡಿ ಬಂದ್ರು. ಎಲ್ಲಿ ಕೃಷ್ಣ, ಎಲ್ಲಿ ಕೃಷ್ಣ ಅಂತ. ಇವ್ರಿಗೆ ಆಶ್ಚರ್ಯ, ಕೈ ನೋಡ್ತಾರೆ, ಏನೂ ಇಲ್ಲ. ಕೂಡಲೇ ಹುಡುಗರು ಹೇಳಿದರು, ಅಲ್ಲೇ ಆ ತಾಯಿಯರು ಬಂದಿದ್ದಾರೆ, ಹೋಗೋಣ ಅಂತ ಮರದ ಎಡೆಗಳಿಂದ ಒಬ್ಬೊಬ್ಬರೇ ಅಡಗಿ ಕೂತವರು ಬಂದು ಕೃಷ್ಣನ ಮುಂದೆ, ಆ ತಾಯಿಯರ ಮುಂದೆ, ಕೃಷ್ಣ ಮೇಲೆ ಇದ್ದಾನೆ, ಕರುಗಳನ್ನು ನೋಡ್ಕೊಳ್ತಾ ಇದ್ದಾನೆ, ನಮಗೆ ಹಸಿವಾಗ್ತಾ ಇದೆ, ಹಸುಗಳಿಗೆ ಮೇವು ಬೇಕಿದೆ, ನೀವು ಕೊಡ್ತೀರಿ ಅಂತ ಹೇಳಿದ. ಅದಕ್ಕೆ ಬಂದ್ವಿ. ಅಯ್ಯೋ, ಕೃಷ್ಣ ಬಂದಿದ್ದಾನೆ, ಕೇಳಿದ್ದಾನೆ ಎಂದು ಮುಂದೆ ಪ್ರಶ್ನೆ ಇಲ್ಲ, ಹೊರಡಿ ಅಂತ ತಾವು ತಯಾರು ಮಾಡಿದ ಅಡಿಗೆಯ ಪಾತ್ರೆಗಳನ್ನೆಲ್ಲ ತುಂಬಿಕೊಂಡು ಹುಡುಗರ ಜೊತೆಗೆ ಮೆರವಣಿಗೆ ಹಾಗೆ ಅಟ್ಟ ಹತ್ತಿದ್ರು, ಆ ಬೆಟ್ಟವನ್ನು ಹತ್ತಿದ್ರು. ಒಬ್ಬಳು ಕೊನೆಯ ಹಂತದಲ್ಲಿ ಆ ಅಡಿಗೆಯ ಪಾತ್ರೆಯನ್ನು ಹೊತ್ತು ಹೋಗುವಾಗ ಒಬ್ಬ ಋಷಿಗೆ ಗೊತ್ತಾಯಿತು ಅವಳು ಹೋಗ್ತಾ ಇರೋದು. ಗೊತ್ತಾಗಿ ಹೋಗಬೇಡ ಅಂತ ಹೇಳ್ತಾ ಇದ್ರು, ಸೀದಾ ಹೊರಟೋದ್ಲು. ಯಾಕೆಂದರೆ ಕೃಷ್ಣನನ್ನು ನೋಡಿ ಮೈ ಮರ್ತೋಯ್ತು. ಇವ್ರು ಯಾರು ಏನು ಮಾತು ಹೇಳಿದ್ದು ತಲೆಯಲ್ಲಿ ಉಳಿಲಿಲ್ಲ. ಹೋದ ಮೇಲೆ ಏನು ಹಬ್ಬವೇ. ಬಂದ ಎಲ್ಲ ಮಕ್ಕಳನ್ನು ಸುತ್ತ ಕೂಡಿಸಿಕೊಂಡು ಕೈ ತುತ್ತು ಹಾಕಿ ಎಲ್ಲ ತಾಯಿರು ಸಂತೋಷ ಪಟ್ಟದ್ದು. ಕರುಗಳಿಗೆ ಹಸುಗಳಿಗೆ ಆ ಮೇವನ್ನು ನೀರನ್ನು ಇಟ್ಟದ್ದು ಎಲ್ಲ ಸಂತೋಷ. ಅಷ್ಟು ತನಕ ಏನಾಗ್ತಿದೆ, ಎಲ್ಲಿ ಬಂದಿದ್ವಿ ಎಲ್ಲ ಮರೆತು ಬಿಟ್ಟಿದ್ದಾರೆ. ಮರಳಿ ಹೊರಡುವಾಗ ಅವರಿಗೆ ಗಾಬರಿ ಶುರುವಾಯಿತು. ಈಗ ನಾವು
ಮಾತು ಮೀರಿ ಇಲ್ಲಿ ತನಕ ಬಂದಿದ್ದೇವೆ ಅಥವಾ ಅವರ ಒಪ್ಪಿಗೆಯನ್ನು ಪಡೆಯದೇ ಬಂದಿದ್ದೇವೆ, ಏನಾಗುತ್ತೋ ಏನು. ಅದಕ್ಕೆ ಕೃಷ್ಣ ಹೇಳಿದ, ಯತ್ ಸಂಪರ್ಕಾತ್ ಪ್ರಿಯ ಆಸನ್ ತತಃ ಕೋನ್ವ ಪರಃ ಪ್ರಿಯ. ನನ್ನ ಪ್ರಿಯ ಅನ್ನುವ ರೂಪ ಎಲ್ಲಿದೆಯೋ ಅಲ್ಲಿ ಯಾವತ್ತೂ ನಿಮ್ಮನ್ನು ಅವರು ಪ್ರೀತಿಸ್ತಾನೆ ಇರ್ತಾರೆ. ಯಾವಾಗ ನನ್ನ ಪ್ರಿಯ ಅನ್ನುವ ರೂಪ ನಿಮಗೆ ಮರೆವಾಗುತ್ತೋ ಅಲ್ಲಿ ಅವರೆಲ್ಲರೂ ಕೂಡ ನಿಮ್ಮನ್ನು ದೂರ ಇಡ್ತಾರೆ. ಹೆದರಬೇಡಿ. ಅವರು ಹೇಳ್ತಾರೆ, ಭಗವಂತನನ್ನು ನಾವು ನಿರಂತರ ಇಷ್ಟು ಸೇವೆಗೆ ಅವಕಾಶ ಸಿಕ್ಕಿದ್ದಕ್ಕಾಗಿ ನಾವು ತುಂಬ ಕೃತಜ್ಞರು. ಅವರು ನಮ್ಮನ್ನು ಖಂಡಿತ ಬೈದು ಹೊರಗಟ್ಟಿಬಿಟ್ರೆ ಏನು ಮಾಡುವುದು? ಗೃಣ್ಣಂತಿನೋ ಪತಯಃ, ನಮ್ಮನ್ನು ಖಂಡಿತ ನ ಪತಯಃ ಪಿತರೌ ಸುತಾವ ನ ಭ್ರಾತೃಬಂಧು ಸುಹೃದ ಕುತಯೇವ ಚಾನ್ಯೆ. ಮಾತು ಮೀರಿದ್ದೇವೆ ಅನ್ನುವ ಕಾರಣಕ್ಕಾಗಿ ನಮ್ಮ ಹೊಸ್ತಿಲಿನಿಂದ ಹೊರಗಿಟ್ಟು ನಮ್ಮನ್ನು ನಾಳೆಯಿಂದ ದೂರ ಇಡುತ್ತಾರೆ. ಏನು ಮಾಡಬೇಕು? ಅದರಿಂದಾಗಿ ತಸ್ಮಾತ್ ಪ್ರಸೀದ, ನೀನು ನಮ್ಮನ್ನು ಅನುಗ್ರಹಿಸಬೇಕು ಅಂತ ಕೇಳಿದಾಗ ಪತಯೋ ನಾಭ್ಯಸೂಯೇರನ್, ಅವರು ನಿಮ್ಮನ್ನು ಖಂಡಿತ ಅಸೂಯೆ ಪಡುವುದಿಲ್ಲ. ಅವರಿಗೂ ನೀವು ಮಾಡಿದ ಕೆಲಸ ಅತ್ಯಂತ ದೊಡ್ಡದು ಅಂತ ಖಂಡಿತ ಅರ್ಥ ಆಗುತ್ತೆ ಅಂತ ಹೇಳಿ ಕಳುಹಿಸಿಕೊಡ್ತಾರೆ. ಕೊಟ್ಟಾಗ ಮಾತು ಯಥಾಪ್ರಕಾರ ಹಾಗೆ ಬಂತು. ಎಲ್ಲಿಗೋಗಿದ್ರಿ? ಯಜ್ಞಕ್ಕಾಗಿ ಸಿದ್ಧಪಡಿಸಬೇಕು ಅಂತ ಇಲ್ಲಿ ನಿಲ್ಲಿಸಿದರೆ ನೀವು ಯಾರೂ ಕಾಣ್ತಾನೆ ಇಲ್ಲ ಅಂತೆಲ್ಲ ಮಾತು ಬಂತು. ನೀವು ಯಾರನ್ನು ಯಜ್ಞಪುರುಷ ಅಂತ ಅಗ್ನಿಯಲ್ಲಿ ಆಹುತಿ ಕೊಟ್ಟು ಅವನನ್ನು ಆರಾಧನೆ ಮಾಡ್ತೀರೋ ಅವನೇ ನೇರವಾಗಿ ಯಜ್ಞಪುರುಷ ಕಣ್ಣಾರೆ ಕಣ್ಣು ಕಾಣುವ ಅತಿಥಿಯಾಗಿ ಬಂದಾಗ ಕೊಟ್ಟದ್ದು ತಪ್ಪಲ್ಲ ಅನ್ನುವ ಭಾವನೆಯಿಂದ ನಾವು ಈ ತಪ್ಪನ್ನೇ ಮಾಡಿದ್ರೂ ಕೂಡ ಅದು ಒಪ್ಪುವಂಥದ್ದು ಅಂತ ಭಾವಿಸಿ ತಪ್ಪಿದ್ರೆ ಕ್ಷಮಿಸಿ ಎಂದರು. ಮತ್ತೆ ಅವರಿಗೆ ಒಪ್ಪಿಕೊಳ್ಳಿ ಕೂಡಲೇ ಮನಸ್ಸು ಬರಲಿಲ್ಲ, ಇವರೇನು ಹೇಳೋದು ನಮಗೆ ಅಂತ. ಆ ಹೊತ್ತಿಗೆ ಅವರು ಇನ್ನೇನು ಬೈಬೇಕು ಅಂತ ಅನ್ನುವಷ್ಟರಲ್ಲಿ ಕೃಷ್ಣ ಅಲ್ಲಿ ಕಾಣಿಸಿಕೊಂಡ. ಕಾಣಿಸಿದೊಡನೆ ಕೃಷ್ಣನ ಮುಂದೆ ತಾವು ಏನು ಆಡಬೇಕಿತ್ತು ಅದೆಲ್ಲವೂ ಜಾರಿ ಹೋಗಿಬಿಡ್ತು. ಅವರ ಮನಸ್ಸಿನಲ್ಲಿ ಜಾರಿ ಹೋಯಿತು. ಕೃಷ್ಣನ ಮುಂದೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ದಿಗ್ ಜನ್ಮನಸ್ತು ದಿಗ್ ಬುದ್ಧಿಂ ದಿಗ್ ವೃತ್ತಂ ದಿಗ್ ಬಹುಜ್ಞತಾಂ. ಎಷ್ಟು ತಿಳ್ಕೊಂಡಿದ್ರೆ ಏನು, ಎಷ್ಟು ಉತ್ತಮವಾದ ಜನ್ಮ ಬಂದರೆ ಏನು, ಎಷ್ಟು ಬುದ್ಧಿವಂತರು ಅಂತ ಅನಿಸಿಕೊಂಡ್ರೆ ಏನು, ಎಷ್ಟೆಲ್ಲ ಆಚರಣೆಗಳನ್ನು ನಡೆಸಿದರೆ ಏನು, ಎಷ್ಟೆಲ್ಲ ಕ್ರಿಯೆಯಲ್ಲಿ ಯಜ್ಞದ ಕಾರ್ಯಗಳಲ್ಲಿ ದಕ್ಷರಾದರೆ ಏನು. ನಿನ್ನ ಕಡೆಗೆ ನಮ್ಮ ಮುಖ ತಿರುಗಿಲ್ಲ, ನಿನಗೆ ವಿಮುಖವಾಗಿ ನಿಂತಿದೆ ಅಂತಂದಾಗ ಎಲ್ಲ ಕಾರ್ಯಗಳು ವ್ಯರ್ಥ ಆಗುತ್ತೆ. ಈ ಹೆಣ್ಣುಮಕ್ಕಳು ಎಲ್ಲೂ ಗುರುಕುಲದಲ್ಲಿ ಓದಿದವರಲ್ಲ, ಗುರುಗಳ ಸೇವೆ ಮಾಡಿದವರಲ್ಲ, ಶಾಸ್ತ್ರಾಧ್ಯಯನ ಮಾಡಿದವರಲ್ಲ. ಇಂಥ ಅನನ್ಯವಾದ ಭಕ್ತಿ ಇವರಲ್ಲಿ ಅದು ಹೇಗೆ ಬಂತು? ನ ನಿವಾಸೋ ಗುರಾವಪಿ. ಇವರು ಯಾವತ್ತೂ ಗುರುಗಳಲ್ಲಿ ವಾಸ ಮಾಡಿ ಶಾಸ್ತ್ರವನ್ನು ಅಧ್ಯಯನ ಮಾಡಿದವರಲ್ಲ. ನ ತಪೋ ನಾತ್ಮಮೀಮಾಂಸಾ ನ ಶೌಚಂ ನ ಕ್ರಿಯಾ ಶುಭಾಹ. ಎಲ್ಲೂ ಕೂಡ ಶಾಸ್ತ್ರ ವಿಚಾರಗಳಲ್ಲಿ ಇವರು ತೊಡಗಿ ನಿನ್ನನ್ನು ಹೀಗೆ ಪ್ರೀತಿಸಲಿಕ್ಕೆ ಬೇಕಾದ ಅರಿವನ್ನು ಪಡೆದವರಲ್ಲ. ಅವರನ್ನು ಪಡೆದವರು ನಾವಾದರೂ ಈಗ ಆ ಭಕ್ತಿಗೆ ಕಾರಣವಾಗುವಂತೆ ನಮ್ಮನ್ನು ಆ ಕಡೆಗೆ ತಿರುಗಿಸಿದ ಅವರನ್ನು ಪಡೆದ ನಾವು ಧನ್ಯರು ಅಂತ ಭಾವಿಸಿದ್ದೇವೆ. ಭಕ್ತಿರ್ ದೃಢ ನಚಾಸ್ಮಾಕಂ. ನಮಗೆ ಅವರಷ್ಟು ಭಕ್ತಿ ಇಲ್ಲ, ಅವರಷ್ಟು ಸಂಸ್ಕಾರ ಬರಲಿಲ್ಲ, ನಾವು ಎಂಥ ಮೂರ್ಖರಿದ್ದೇವೆ ಅಂತ ಹೇಳಿ ತಮ್ಮ ತಪ್ಪನ್ನು ಒಪ್ಪಿಕೊಂಡ್ರು. ಆದರೆ ಅಲ್ಲಿ ತತ್ರೈಕ ವಿಧೃತ ಭರ್ತ್ರ ಭಗವಂತಂ ಯಥಾಶ್ರುತಂ ಹೃದೋಪಗುಹ್ಯ ವಿಜಹೌ ದೇಹಂ ಕರ್ಮಾನುಬಂಧನಂ. ಒಬ್ಬಳನ್ನು ಮಾತ್ರ ಒಬ್ಬ ತಪಸ್ವಿ ಒಪ್ಪಿಕೊಳ್ಳಿಲ್ಲ ಅಂತೆ. ನೀನು ಬರಬೇಡ ಮನೆಗೆ, ಹೊರಟು ಹೋಗು ಅಂತ ಇಷ್ಟು ಹೇಳಿದ ಮೇಲೂ ಕೃಷ್ಣನ ಮಾತು ಅವಳು ನಂಬಿ ಬಂದ್ಲು. ಆದರೆ ಅವನಿಗೆ ಮನಸ್ಸಿನಲ್ಲಿ ಅದು ಇನ್ನೂ ಕರ್ಮಾನುಬಂಧನಂ, ಅವಳ ಪೂರ್ವದ ಯಾವುದೋ ಒಂದು ಕರ್ಮದ ವಶದಿಂದ ಆತ ಒಪ್ಪಿಕೊಳ್ಳಿಲ್ಲ. ನನ್ನ ಪ್ರಿಯ ಅನ್ನುವ ರೂಪ ಅಲ್ಲಿ ಹೊರಟು ಹೋಗಿತ್ತು. ಹಾಗಾಗಿ ತಕ್ಷಣವೇ ಅವನು ನಿರಾಕರಿಸಿದ್ದಕ್ಕಾಗಿ ಕೃಷ್ಣನ ವಿರಹವನ್ನು ತಾಳಲಾರದೆ ಅಥವಾ ಕೃಷ್ಣನನ್ನು ಪ್ರೀತಿಸಿದ್ದಕ್ಕಾಗಿ ಈ ರೀತಿಯಾದ ಶಿಕ್ಷೆಯನ್ನು ತಾನು ಅನುಭವಿಸುವುದಕ್ಕಿಂತ ತಕ್ಷಣವೇ ಭಗವಂತನನ್ನ ಹೃದಯದಲ್ಲಿ ಧಾರಣೆ ಮಾಡಿ ಇನ್ನು ಮುಂದೆ ಕೃಷ್ಣನ ಹತ್ತಿರ ಹೋಗಲಿಕ್ಕಿಲ್ಲ ಅಂತನ್ನುವ ಮಾತು ಬರುವುದಾದರೆ ನನಗೆ ಈ ದೇಹವೂ ಬೇಡ ಅಂತ ದೇಹವನ್ನು ತ್ಯಾಗ ಮಾಡಿದ್ಲು. ಹೀಗೆ ಕೃಷ್ಣ ವಿಪ್ರಾಭಿರಾಪ್ತಃ, ಆ ವಿಪ್ರ ಹೆಣ್ಣು ಮಕ್ಕಳಿಂದ ಚೆನ್ನಾಗಿ ಪೂಜಿಸಲ್ಪಟ್ಟು ಬಗೆ ಬಗೆಯ ಸೇವೆಗಳನ್ನು ಕೃಷ್ಣನನ್ನು ಸೇವೆ ಮಾಡುವ ಮೂಲಕ ಅವನ ಅನುಗ್ರಹವನ್ನು ಪಡೆದವರು. ಹೀಗೆ ಕೃಷ್ಣ ಎಲ್ಲರಿಗೂ ದಕ್ಕುವವನು ಅನ್ನುವ ಅಂಶದಲ್ಲಿ ಒಂದು ಕಾಳಿಯನ ಉದಾಹರಣೆಯ ಮೂಲಕ ಅವನ ಪತ್ನಿಯರೂ ಕೂಡ ಸೇವಿಸಿ ಅವನನ್ನು ಒಪ್ಪಿಸಿಕೊಂಡ್ರು. ಇಲ್ಲಿ ಹೆಣ್ಣು ಮಕ್ಕಳು ಅವನನ್ನು ವಿಶೇಷವಾಗಿ ಪೂಜೆ ಮಾಡಿ ಹತ್ತಿರ ಮಾಡಿಕೊಂಡ್ರು ಅನ್ನುವ ಅಂಶವನ್ನು ಹೇಳಿದರು. ಮತ್ತೆ ಮುಂದೆ ಆ ಗೋವರ್ಧನ ಪರ್ವತದ ಎತ್ತರವನ್ನು ಕಂಡ ಸುದ್ದಿಯನ್ನು ಭಾಗವತ ಹೇಗೆ ಹೇಳಿತು ಅಂತ ಕೇಳೋಣ.